ಚಿತ್ರೋದ್ಯಮದ ಬೆಳವಣಿಗೆಗಳ ಬಗ್ಗೆ ಮತ್ತೆ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನೋ ರೀತಿಯ ವಾತಾವರಣ ಇದೆ ಸರ್ ಇಂಡಸ್ಟ್ರಿ. ಸೊ ಹೇಗೆ ಅನಿಸ್ತಿದೆ, ಏನ್ ಹೇಳಕ್ಕೆ ಸಿನಿಮಾದಲ್ಲಿ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಕೇಳಬೇಕು ಸರ್. ಅದಂದ್ರೆ ಚಿತ್ರೋದ್ಯಮದ ಸ್ಥಿತಿಗತಿ ಸರ್, ಅಂದ್ರೆ ಈಗ ತುಂಬಾ ಡಿಪ್ ಆಗಿದೆ ಇಂಡಸ್ಟ್ರಿ ಅಂತಕ್ಕಂಥದ್ದು, ಅಂದ್ರೆ ತುಂಬಾ ಲೋ ಆಗಿದೆ ಅಂತಕ್ಕಂಥದ್ದು. ಖಂಡಿತ ಆಗಿದೆ, ಇಲ್ಲ ಅಂತಲ್ಲ. ಜನ ಥಿಯೇಟ್ರ್ ಕೂಡ ಬರ್ತಾ ಇದ್ರಲ್ಲ ಒಂದು ಕಾಲದಲ್ಲಿ, ಕರೆಕ್ಟ್. ಆ ಟೈಮಲ್ಲಿ ನಮ್ಗಳದ್ದು ಸ್ವಲ್ಪ ತಪ್ಪಿದೆ. ಈಗ ಬೇರೆ ರೀತಿ ಆಗ್ತಾ ಇದೆ. ಎಲ್ಲರೂ ಇಂಡಸ್ಟ್ರಿ ಒಗ್ಗಟ್ಟು ಸೇರಿಬಿಟ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿದ್ದೀವಿ. ವಾಪಸ್ಸು ಜನಗಳನ್ನು ಥಿಯೇಟ್ರಿಗೆ ಸೆಳೆಯುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ, ನಾವೊಂದು ಪ್ರಯತ್ನದಲ್ಲಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ ಬಗ್ಗೆ. ಇದರಿಂದ ಬೇರೆ ರೀತಿಯಿಂದ ಉತ್ತರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸಿಗೋದಕ್ಕಂದ್ರೆ ಒಳ್ಳೆ ಸಿನಿಮಾ ಮಾಡ್ತಾ ಇರಬೇಕು, ಪ್ರಯತ್ನಗಳನ್ನ ಬಿಡ್ತಾ ಇರಬಾರ್ದು. ನಾವು ಇಂಥ ಸಿನಿಮಾ ಮಾಡಿದ್ರೆ ಜನ ಬರ್ತಾರಂತ ಹೇಳೋಕ್ಕಾಗಲ್ಲ, ಇಂಥವ್ರು ಸಿನಿಮಾ ಮಾಡಿದ್ರೆ ಮಾತ್ರ ಜನ ಬರ್ತಾರಂತ ಹೇಳೋಕ್ಕಾಗಲ್ಲ. ಪ್ರಯತ್ನ ಮಾಡ್ತಾ ಇರೋಣ, ಪ್ರಯತ್ನ ಮಾಡ್ತಾ ಇರಬೇಕು. ಚಿತ್ರರಂಗ ಬೆಳೆಯುತ್ತೆ, ಚಿತ್ರರಂಗ ಏನು ಮುಗಿಯೋದಿಲ್ಲ. ಇಟ್ಸ್ ಅ ಫೇಸ್ ಅಷ್ಟೇ. ದೇರ್ ಇಸ್ ಒಂದು ಕೋವಿಡ್ ಬಂದಾಗ ಏನು ಅನಿಸ್ತು ನಿಮಗೆ? ಎಲ್ಲರೂ ಮನೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ಲಿಲ್ವಾ? ಇವತ್ತು ಮತ್ತೆ ಮಾಸ್ಕ್ ಇದ್ದೇ ಓಡಾಡ್ತಾ ಇಲ್ವ ತಾವು? ಆಗುತ್ತೆ. ಅದೇ ರೀತಿ ಒಂದು ಚೇತರಿಸ್ಕೊಳ್ಳುತ್ತೆ ಚಿತ್ರರಂಗಕ್ಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ, ನಿರ್ಮಾಪಕರಿದ್ದಾರೆ, ಎಂತೆಂಥವ್ರು ಇದ್ದಾರೆ. ಶಕ್ತಿ ಇದೆ ನಮ್ಮಲ್ಲಿ. ಬರುತ್ತೆ ವಾಪಸ್, ಆ ಟೈಮ್ ಕಾಲ ಬರುತ್ತೆ. ಇಲ್ಲ, ಮುಗೀತಮ್ಮ. ನಾವು ಎಲ್ಲ ಆಗಿ ಡಬ್ಬಿಂಗ್ ಆಗಿ ಆಲ್ಮೋಸ್ಟ್ ಮುಗೀತು. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇವಾಗ. ಸೊ ಬಹುಶಃ ಆಗಸ್ಟಲ್ಲಿ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಕಿಡ್ನಾಪ್ ಅಂಡ್ ಮರ್ಡರ್ ಮರ್ಡರ್ ಆಗುತ್ತೆ. ಸೊ ಆಮೇಲೆ ಸಾಕ್ಷರನಾಶ ಪ್ರಕರಣ ಕೂಡ ಆಗುತ್ತೆ. ಅದರಲ್ಲಿ ಸುಮಾರು ಒಂದು 17-18 ಜನನ ಅರೆಸ್ಟ್ ಕೂಡ ಮಾಡ್ತಾರೆ. ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ. ಇವಾಗ ಎಲ್ಲೆಡೆ ಅದ್ರ ಬಗ್ಗೆನೇ ಚರ್ಚೆಗಳಾಗ್ತಿದೆ. ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು, ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸಿಲ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾನೂನಿನ ಬಲೆ ಸರ್, ಅಂದ್ರೆ ಸಹಜವಾಗಿ ಪ್ರತಿ ಸಂದರ್ಭಕ್ಕೂ ಒಂದು ಆತ್ಮೀಯತೆಯಿಂದ ಸ್ಪಂದಿಸ್ತಾ ಇದ್ರಿ ಪ್ರತಿ ವಿಚಾರ ಇದ್ದಾಗ. ಅಲ್ಲ, ಸ್ಪಂದಿಸೋಣ. ಕಾನೂನಿನ ಬಲೆ ಅನ್ನೋದು ಅರ್ಥ ಆಗಿಲ್ಲ. ಕಾನೂನಿನ ಬಲೆ ಅನ್ನೋದೇನಿದೆ, ಕಾನೂನು ಅನ್ನೋದು ಕೇಳಿದ್ದೀನಿ, ಕಾನೂನಿನ ಬಲೆ ನನಗೆ ಅರ್ಥ ಆಗಿಲ್ಲ. ಅದಕ್ಕೆ ಸ್ಪಷ್ಟ ಅದು ಬೆಲೆ ಇಲ್ಲ ಅಲ್ಲಮ್ಮ. ಇಲ್ಲ, ಕಾನೂನು ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಾನು ಈ ವಿಚಾರ ತೊಗೊಂಡು ಹೇಳ್ತಾ ಇಲ್ಲ. ಯಾವತ್ತೂ ಇವಾಗ ನಾವು ಮಾಧ್ಯಮ ಅಂತ ಹೇಳ್ಬೋದು, ಮಾಧ್ಯಮದ ಬಲೆ ಅಂದರೆ ತಪ್ಪಾಗಲ್ವ? ಹಾಗೆ ಕಾನೂನು ಅಂತ ಹೇಳ್ಬೋದು, ಕಾನೂನಿನ ಬಲೆ ಅಂದರೆ ತಪ್ಪಾಗುತ್ತೆ ಅಂತ ಅಷ್ಟೇ. ನಂದೇನು ಬೇರೇನಿಲ್ಲಪ್ಪ, ಇನ್ನೇನಿಲ್ಲ. ನನಗೆ ಗೊತ್ತಿರೋದು ಇಷ್ಟೇ, ನೀವೇನು ತೋರಿಸ್ತಾ ಇದ್ದೀರೋ ನಮಗೆ, ನಾವು ಅದರಿಂದನೇ ನಾವು ನೋಡ್ತಾ ಇದ್ದೀವಿ, ತಿಳ್ಕೊತಾ ಇದ್ದೀವಿ, ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ. ಇದರಲ್ಲಿ ಅರ್ಥ ಆಗ್ತಾ ಇರೋದು ಒಂದೇನಂತಂದರೆ, ಮಾಧ್ಯಮ ಆಗಲಿ, ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋ ವಿಚಾರದಕ್ಕೆ ನೀವು ತುಂಬ ಗೌರವಿಸಬೇಕಾದಂಥದ್ದು ಏನಂದರೆ, ತುಂಬ ಕೆಲಸ ಮಾಡ್ತಾಯಿದ್ದೀರಿ ಎಲ್ಲರೂ. ಅದನ್ನು ಎರಡನೇ ಮಾತೇ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸಲ್ಲಿ ನೋಡಿದ್ದು ನಾವು CM ಅವರೇ ಹಠ ಹಿಡಿದು ಕೂತಿದ್ದಾರೆ ಇದಕ್ಕೆ ಅಂತ ಅಂದಮೇಲೆ, ನನ್ನ ಪ್ರಕಾರ ಸರ್, ನಮ್ಮ ಕರ್ನಾಟಕದ ಒಂದು ದೊಡ್ಡ ಸ್ಥಾನದಲ್ಲಿರುವಂಥ ಒಬ್ಬರು ಮುಖ್ಯಮಂತ್ರಿಗಳು, ಮಾಧ್ಯಮದವರು, ಪೊಲೀಸ್ ಸಿಬ್ಬಂದಿಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರ ಅಂದಾಗ ನನಗೆ ಬೇಕಾಗಿರೋದೊಬ್ಬ ಕಾಮನ್ ಮ್ಯಾನ್ ಆಗಿಸಿ. ಇವಾಗ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರೋಲ್ಲ ಸರ್ ಇಲ್ಲಿ. ನನಗೆ ಬರೋದೇನಂತಂದರೆ, ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ, ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್, ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ, ಭಾಳ ಬದುಕಬೇಕಾದ ರೇಣುಕಾ ಸ್ವಾಮಿಯವರು, ಅವ್ರಿಗೆ ನ್ಯಾಯ ಸಿಗಬೇಕು. ಹುಟ್ಟಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೊಂದು ನಂಬಿಕೆ ಹುಟ್ಟಬೇಕು. ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು. ಇಷ್ಟು ಹೇಳಬಲ್ಲೆ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಹೊರತು ಏನು ನಾವು ನೋಡ್ತೀವಿ. ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿದೆಯೋ, ನಾವೇನು ಸ್ಟೇಷನ್ ಒಳಗಿಲ್ಲ, ನಾವೇನು ಯಾವ ಸ್ಥಳದಲ್ಲೂ ಇಲ್ಲ. ನೀವೇನು ತೋರಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀವಿ ನಾವು. ಭಾಳ ಸ್ಪಷ್ಟತೆಯಲ್ಲಿ ಹೇಳ್ತಾ ಇದ್ದೀರಿ. ಅಫ್ಕೋರ್ಸ್ ಸರ್, ಎವ್ರಿಬಡೀಸ್ ಹಾರ್ಟ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ. ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ, ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ದ ಹೋಲ್ ಅಟ್ಮಾಸ್ಫಿಯರ್. ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಇವತ್ತು. ಕಾರಣ ಏನಂತಂದರೆ, ಇದು ಯಾವುದೋ ಚಿಕ್ಕ ವಿಚಾರ, ಯಾವುದ್ಯಾವುದೋ ವಿಚಾರಗಳು ನಡೀತಾ ಇರೋದೇನಿದೆ, ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆಯಿಂದ ತೊಗೊಂಡ್ರು ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಏನಾದ್ರು ಒಂದು ಬರ್ತಾ ಇರುತ್ತೆ. ಜನ ಬರಲಿಲ್ಲ ಅಂದರೆ ಚಿತ್ರರಂಗ, ಸಿನಿಮಾ ಚೆನ್ನಾಗಿಲ್ಲ ಅಂತ ಚಿತ್ರರಂಗ. ಅದಕ್ಕೇ ಎಲ್ಲಾದು ಇವಾಗ ನಡೀತಾ ಇರೋ ಸಿಚುವೇಶನ್ನ ನೋಡೋಕೆ ಹೋದರೆ
ಐ ಥಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಇವತ್ತು. ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬ ಜನ ಇದ್ದಾರೆ. ಚಿತ್ರರಂಗ ಅಂದರೆ ಒಬ್ಬರಿಬ್ಬರಿಂದ ಅಲ್ಲ. ಏನಾಗಿದೆ, ಇದು ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳು ಅಂತ ಅಂದ್ಕೊತಾರೋ, ಕರೆಕ್ಟಾಗಿ ಯಾವುದು ಜಡ್ಜ್ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗನೂ ಅಷ್ಟೇ ಖುಷಿ ಪಡುತ್ತೆ ಸರ್. ಯಾಕಂದರೆ ಆ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕು.